ರೀ, ಕಾವ್ಯಂದು 10th ಅಲ್ಲಿ ಒಳ್ಳೆ ಪರ್ಸೆಂಟೇಜ್ ಬಂದಿದೆ. ನಿಮ್ ಫ್ರೆಂಡ್ಸ್ ನ ವಿಚಾರಿಸಿ ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ ಮಾಡೋಕೆ ಮಾವನ್ಗೊಂದ್ ಮಾತು ಹೇಳ್ರಿ. ನಾನು ಅದೇ ಯೋಚನೆ ಮಾಡ್ತಿದ್ದೆ. ಆದ್ರೆ ಅವಳ ಮೈಂಡಲ್ಲಿ ಯಾವ ಕಾಲೇಜ್ ಸೇರ್ಬೇಕು ಅಂತಿದ್ಯೋ ಅವಳನ್ನೂ ಒಂದ್ ಮಾತು ಕೇಳ್ಬೇಕಲ್ವಾ? ಕಾವ್ಯ ರಿಸಲ್ಟ್ ಬಂದಾಗ್ಲಿಂದ ಯಾವ ಕಾಲೇಜಿಗೆ ಅಡ್ಮಿಷನ್ ಮಾಡ್ಬೇಕು ಅಂತ ಪೇಪರ್ ಆಡ್ ನೋಡೋದೇ ಆಗೋಯ್ತಲ್ಲ ನಿಮ್ ಕೆಲ್ಸ. ಈ ಪೇಪರ್ನವರು ದಿನಾ ಒಂದೊಂದು ಆಡ್ ಕೊಡ್ತಾರೆ. ಸುಮ್ನೆ ಯಾವ ಕಾಲೇಜ್ ಅಂದ್ರೆ ಆ ಕಾಲೇಜಿಗೆ ಸೇರ್ಸೋದು ಬೇಡ. ಬೆಂಗಳೂರಲ್ಲಿ ಯಾವ್ದು ಬೆಸ್ಟ್ ಕಾಲೇಜ್ ಇದೆಯೋ ಆ ಕಾಲೇಜಿಗೆ ಅಡ್ಮಿಷನ್ ಮಾಡೋಣ. ನಾನು ಅದನ್ನ ಹೇಳೋಣ ಅಂತಿದ್ದೀನಿ. ನಿನ್ಗೇನ್ ಗೊತ್ತು, ಆಲ್ರೆಡಿ ನಾನೊಂದು ಒಳ್ಳೆ ಕಾಲೇಜಿಂದ ಅಪ್ಲಿಕೇಶನ್ ಫಾರ್ಮ್ ತಂದಿಟ್ಟಿದ್ದೀನಿ, ಗೊತ್ತಾ? ಪಪ್ಪ, ಏನಮ್ಮ? ಅಡ್ಮಿಷನ್ ಫಾರ್ಮ್ಗೆ ಸೈನ್ ಮಾಡಿ ಪಪ್ಪ, ಇವತ್ತೇ ಲಾಸ್ಟ್ ಡೇಟ್. ಅಡ್ಮಿಷನ್ ಯಾವ ಕಾಲೇಜು? ನಾನು ಒಂದು ಕಾಲೇಜಿಂದ ಅಪ್ಲಿಕೇಶನ್ ಫಾರ್ಮ್ ತಂದಿದ್ದೀನಿ, ಅದೇ ಕಾಲೇಜ್ ಸೇರಿಸಬೇಕು. ಇಲ್ಲ, ನಾನು ಅಪ್ಲಿಕೇಶನ್ ಫಾರ್ಮ್ ತಂದಿಟ್ಟಿರೋ ಕಾಲೇಜ್ಗೆ ಸೇರ್ಬೇಕು. ಅಯ್ಯೋ, ನೀವೇ ನಿರ್ಧಾರ ತಗೊಂಡ್ಬಿಟ್ರೆ ಆಗತ್ತಾ? ಮೊದಲು ನೀವು ತಂದಿರೋ ಅಪ್ಲಿಕೇಶನ್ ಫಾರ್ಮ್ ಯಾವ ಕಾಲೇಜ್ ಅಂತ ಹೇಳಿ. ಹೊಂಬೇಗೌಡ PU ಕಾಲೇಜ್. ನಾನು ತಂದಿರೋ ಅಪ್ಲಿಕೇಶನ್ ಫಾರ್ಮು ಹೊಂಬೇಗೌಡ ಕಾಲೇಜ್ದೆ. ನಾನ್ ತಂದಿರೋ ಅಪ್ಲಿಕೇಶನ್ ಫಾರ್ಮ್ ಹೊಂಬೇಗೌಡ ಕಾಲೇಜ್ದೆ. ನಮ್ಮೆಲ್ರ ಮನ್ಸು ಒಂದೇ. ನಿಮ್ಗೆ ಯಾರಿಗೂ ಹೇಳ್ದೇನೆ ನಾನು ನನ್ನ ಜೊತೆ ಕೂಡ ಅದೇ ಕಾಲೇಜಿಂದ ಅಪ್ಲಿಕೇಶನ್ ತಂದಿದ್ದೀವಿ. ಬ್ಯಾಂಗ್ಳೂರಲ್ಲಿ PUC ಅಂದ್ರೆ ರಾಜಾಜಿನಗರದಲ್ಲಿರೋ ಹೊಂಬೇಗೌಡ PU ಕಾಲೇಜ್ ಅಷ್ಟೇ. ಹಾಗಾದ್ರೆ ಬನ್ನಿ, ಇವತ್ತೇ ಅಡ್ಮಿಷನ್ ಮಾಡಿಸೋಣ. Shri Hombegowda PU College. Courses offered: Arts, Commerce and Science. Admission open. Contact 98459 39312.